ನಿಮಗೆ ಎಲ್ಲಿ ಬೆಲೆ ಇಲ್ಲ ಅಲ್ಲಿಂದ ಹೋಗೋದು ಭಾರಿ ಒಳ್ಳೆಯದು. ಅದು ಆಟೋಮ್ಯಾಟಿಕಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡಿಸುತ್ತೆ. ಫ್ರೆಂಡ್ಸ್, ಪ್ರಿವ್ಯೂಲ್ಲಿ ನೋಡಿದ್ರಲ್ಲ, ಆ ಥರ ಎಡಿಟಿಂಗ್ ಮಾಡೋಕ್ಕೆ ನಿಮಗೆ VN ಬ್ಯಾಪ್ ಬೇಕು. ಇದು ಮಾಮೂಲಿ ನಿಮಗೆ ಪ್ಲೇಸ್ಟೋರಲ್ಲೇ ಸಿಕ್ಬಿಡುತ್ತೆ. VN ಅಂತ ಟೈಪ್ ಮಾಡಿ ಸಿಕ್ಬಿಡುತ್ತೆ. ಇದೇ ಲೋಗೋ ನೋಡ್ಕೊಳ್ಳಿ ಅನ್ಸತಿ. ಆಮೇಲೆ ಹೊಸಬ್ರು ಯಾರು ಬಂದಿದೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲರೂ ಅಷ್ಟೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಾದಮೇಲೆ ಸಿಂಪಲ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟಿಗೆ ಹೋಗಿ ಇಲ್ಲಿ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿ ಡನ್ ಕೊಡಿ. ಇಲ್ಲಿ ಫೋಟೋ ನಿಮ್ಗೆ ಬಂದಾಗ ಇಲ್ಲಿ ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡಿ. ಇದಾದಮೇಲೆ ನೋಡೋದು ಇಲ್ಲಿ ಹೋಗುತ್ತೆ. ಇಲ್ಲಿ ಇದ್ರ ಹಿಂದೆ ಬಂದು ಇದನ್ನು ಡಿಲೀಟ್ ಮಾಡಿಬಿಡಿ. ಆಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಫೋಟೋ ಹೋಗಿ ಆ ವಿಡಿಯೋ ಇರ್ತಾರ, ಇದು ನಿಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಐತೆ. ಇಲ್ಲಿ ವಿಡಿಯೋ ಆ್ಯಡ್ ಆದಾಗ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದನ್ನು ಈ ಥರ ಕ್ಲಿಕ್ ಮಾಡಿ ಇದು ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡಿಬಿಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಮತ್ತು ಇದು ಮಾಮೂಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ಮಿಗೆ ಹೋಗಿ ಇದೊಂದು ಚೂರಿಂಗ್ ಜಾಸ್ತಿ ಮಾಡಿ ಒಂದು 8 ಸೆಕೆಂಡ್ ಮಾಡಿ ಸಾಕು. 8 ಇಲ್ಲ 9. ಅದಾದಮೇಲೆ ಇದು ಅಷ್ಟೇ ಫುಲ್ ಲಾಸ್ಟ್ವರೆಗೂ ತಗೊಂಬಂದ್ಬಿಡಿ ಈ ಥರ. ಇದಾದಮೇಲೆ ಇದು ಕರೆಕ್ಟಾಗಿ ಟ್ರಿಮ್ ಮಾಡಿ ಇಷ್ಟಕ್ಕೆ ಬಂದು ಸ್ಪ್ಲಿಟ್ ಕ್ಲಿಕ್ ಮಾಡಿ ಹಿಂಗೆ. ಮತ್ತು ಇಲ್ಲಿ ಸಣ್ಣ ಸಣ್ಣವು ಸ್ಪ್ಲಿಟ್ ಮಾಡ್ಕೊಂಡು ಹೋಗಿ. ನೋಡ್ಬೋದು ಇವಾಗ ಸ್ಪ್ಲಿಟ್ ಆಯ್ತೆ. ಇಲ್ಲಿ ಸಿಂಪಲ್ ಇವಾಗ ಇಲ್ಲಿಗೆ ಬಂದು VFXಗೆ ಹೋಗಿ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲ ವೈಟ್ ಸೆಲೆಕ್ಟ್ ಮಾಡೋದು. ವೈಟ್ ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿಗೆ ಬಂದು ಎಫೆಕ್ಟ್ಸಿಗೆ ಹೋಗಿ ಇಲ್ಲಿ ಸ್ಪಿನ್ ರೋಲ್ ಕ್ಲಿಕ್ ಮಾಡಿ ಇಲ್ಲಿಗೆ ಬಂದು ಮತ್ತು ರೊಟೇಷನ್ ಒಂದು ಇಲ್ಲಾಂದರೆ ನೋಡೋದು ಝೂಮ್ ಔಟು ಜಿಟರ್ ಫಿಟ್ಟು ಇದು. ಮತ್ತು ಇಲ್ಲಿಗೆ ಬಂದು ಈ ಥರ ಎಫೆಕ್ಟ್ಸಿಗೆ ಹೋಗಿ ನಿಮ್ಗೆ ಯಾವ್ದು ಬೇಗ ಸೆಲೆಕ್ಟ್ ಮಾಡಿ. ಒಂಚೂರು ಪಾಸ್ ಮಾಡಿದ್ದು ಬೇಗ ಮಾಡ್ತೀನಿ. ಇವಾಗ ನೋಡ್ಬೋದು ಎಫೆಕ್ಟ್ ಆ್ಯಡ್ ಮಾಡಾಯಿತೆ. ಇವಾಗ ಟ್ಯಾಂಪ್ಲೆಟ್ ಕೊಡ್ತೀನಿ. ಇದು ಅಷ್ಟೇ ನಿಮಗೆ ಟೆಲಿಗ್ರಾಮಲ್ಲಿ ಸಿಕ್ಬಿಡುತ್ತೆ. Ayaneditorcreation ಅದನ್ನೆಲ್ಲ ಆ್ಯಡ್ ಮಾಡಿ ಇದೊಂಚೂರು ಈ ಥರ ಲಾಂಗ್ ಮಾಡಿ ಕರೆಕ್ಟ್ ಅಡ್ಜಸ್ಟ್ ಮಾಡಿ ಈ ಥರ. ಅದಾದಮೇಲೆ ಇದರ ಆಡಿಯೋ ಮಾಮೂಲಿ ಮ್ಯೂಟ್ ಮಾಡಿಬಿಡಿ ಫುಲ್ ಇದ್ದರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೈಂಡಿಂಗ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಂತ ಸೆಟ್ ಮಾಡಿ, ಸ್ಕ್ರೀನಿಗೆ ಸೆಟ್ ಆಗ್ಬಿಡುತ್ತೆ. ಇವಾಗ ನಮ್ಮ ವಿಡಿಯೋ ರೆಡಿ ಆಗೈತೆ. ಇಷ್ಟೇ ಫ್ರೆಂಡ್ಸ್. ಇವಾಗ ಏನಿಲ್ಲ, ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಇಲ್ಲಿ ಮಾಡೋದು. ಇದರಿಂದ ಸಖತ್ತಾಗಿ ಬರುತ್ತೆ. ಹಿಂಗೆ ಎಕ್ಸ್ಪೋರ್ಟ್ ಕೊಡಿ. ಓಕೆ ಫ್ರೆಂಡ್ಸ್, ಬಾಯ್. ಏನೋ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ.